ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡ್ರ್ಯಾಗನ್ ಫ್ರೂಟ್ ಚಾನಲ್ಗೆ ಸ್ವಾಗತ. ಇವತ್ತು ಎಗ್ ನೂಡಲ್ಸ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಅಕ್ಕ ನೂಡಲ್ಸ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ, ಪ್ಲೈನ್ ನೂಡಲ್ಸು. ಅದ್ರ ಜೊತೆಗೆ 4 ಮೊಟ್ಟೆ, ಸ್ಪ್ರಿಂಗ್ ಆನಿಯನ್ ಒಂದು ಅರ್ಧ ಕಪ್ಪಷ್ಟು ತೊಳೆದಿರೋದಕ್ಕೆ ಅದು ಸ್ಪ್ರೆಡ್ ಆಗಿರೋ ಥರ ಕಾಣಿಸುತ್ತೆ ನಿಮಗೆ. ಇದು ಶೆಜ್ವಾನ್ ಚಟ್ನಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಟೊಮೆಟೊ ಸಾಸ್ 1.5 ಸ್ಪೂನ್ ಇದೆ, 1.5 ಸ್ಪೂನಷ್ಟು. ಇದು ಗ್ರೀನ್ ಚಿಲ್ಲಿ ಪೇಸ್ಟ್, ಇದು 1 ಸ್ಪೂನಷ್ಟು, 1.5 ಸ್ಪೂನಷ್ಟೇ ಇದೆ. ಇದು ಸೋಯಾ ಡಾರ್ಕ್ ಸೋಯಾ ಸಾಸ್, ಇದು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಗತ್ಯಕ್ಕೆ ಬೇಕಾಗಿರೋಷ್ಟು ಎಣ್ಣೆ, ರುಚಿಗೆ ತಕ್ಕನಾಗಿರೋಷ್ಟು ಉಪ್ಪು, ವೆನಿಗರ್ ಕೂಡ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸ್ಮಾಲ್ ಮೀಡಿಯಮ್ ಸೈಜ್ದು 2 ತೊಗೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ, ಸ್ವಲ್ಪ ಸುಮಾರಾಗಿರೋ ಈರುಳ್ಳಿನ 2 ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಹಸಿಮೆಣ್ಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಇದು ಕೂಡ ಅರ್ಧದಿಂದ 1/4 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ, ನಾರ್ಮಲ್ ಸ್ಪೂನಲ್ಲಿ. ಇದು ಬಂದು ಪೆಪ್ಪರ್ ಪೌಡರು, ನಾರ್ಮಲ್ ಪೆಪ್ಪರ್ ಪೌಡರು ಅರ್ಧ ಸ್ಪೂನು, ಜೀರಾ ಪೌಡರ್ ಅರ್ಧ ಸ್ಪೂನು, ಗರಂ ಮಸಾಲೆ ಒಂದು ಅರ್ಧ ಸ್ಪೂನು, ಚಿಲ್ಲಿ ಪೌಡರು 1 ಸ್ಪೂನು, ಧನಿಯಾ ಪೌಡರು ಇದು ಕೂಡ 1 ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಹಾಗೆ ಅದಕ್ಕೋಸ್ಕರನೇ ನೋಡಿ ಈ ಥರ ಸ್ಪೂನು, ಚಿಕ್ಕ ಸ್ಪೂನ್ ಅಂತಂದರೆ ಇದರಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಯಾವ ಅಳತೆ ತೊಗೊಳ್ತೀರ ಸ್ಪೂನು ಆ ಅಳತೆನಲ್ಲಿ ನೀವೆಲ್ಲ ಮೆಜರ್ ಮಾಡ್ಕೋಬೋದು. ಬನ್ನಿ ನೆಕ್ಸ್ಟ್ ಏನು ಮಾಡೋಣ ಅಂತ ಗೊತ್ತಾಗುತ್ತೆ ಮುಂದಿನ ಸ್ಟೆಪ್ಪಿಗೆ. ಮೊದಲಿಗೆ ಪಾತ್ರೆ ಇಟ್ಕೊಳ್ಳೋಣ, ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಚೋಣ. ನೀರು ಹಾಕ್ಕೊಳ್ಳೋಣ. ನೀರು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ, 1-2 ಸ್ಪೂನಷ್ಟು. 2 ಸ್ಪೂನ್ ಉಪ್ಪು, 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ದೊಡ್ಡ ಚಮಚದಲ್ಲಿ 1 ಚಮಚ ಹಾಕ್ಕೊಳ್ಳಿ. ನಾನು ಸಣ್ಣದಾಗಿರೋದ್ರಿಂದ 4 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದು ಬಿಸಿ ಇನ್ನೊಂದು ಸ್ವಲ್ಪ ಆದಮೇಲೆ ನೂಡಲ್ಸ್ ಹಾಕೋಣ. ನೀರು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ನೂಡಲ್ಸ್ ಸೇರಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಳ್ಳೋಣ ಸ್ಟವ್ ಫಸ್ಟು, ಇಲ್ಲಾಂದರೆ ಸಿಡಿಯುತ್ತೆ. ನೋಡಿ ನಿಧಾನಕ್ಕೆ ಸೇರಿಸ್ತಾ ಬರೋಣ. ಇದು ಸ್ವಲ್ಪ ಬೆಂದಿದ ತಕ್ಷಣ ಒಳಗಡೆ ಹೋಗುತ್ತೆ. ಈಗ ಮತ್ತೆ ಹೈ ಮಾಡ್ಕೊಳ್ಳಿ ಫ್ಲೇಮು. ಈ ಹೈ ಫ್ಲೇಮಲ್ಲಿ ಕರೆಕ್ಟಾಗಿ 3-5 ನಿಮಿಷ ಮಾತ್ರ ಇರಲಿ. ಕುದಿಸ್ಕೊಳ್ಳೋಣ ಬಿಸಿನೀರಲ್ಲಿ. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, 3 ನಿಮಿಷನೇ ಸಾಕಾಗುತ್ತೆ. ಅರ್ಧಂಬರ್ಧನ್ ಬೆಂದಿದ ತಕ್ಷಣ ನೀರು ಬಗ್ಗಿಸ್ಕೊಂಬಿಡೋಣ, ಸೋರು ಹಾಕ್ಕೊಂಬಿಡ್ಬೋದು. ಇವಾಗ ನೋಡಿ ಕರೆಕ್ಟಾಗಿ 5 ನಿಮಿಷ ಅಷ್ಟಾಗಿದೆ. ನೋಡೋಕ್ಕೆ ನೋಡಿ ಕರೆಕ್ಟಾಗಿ ಅರ್ಧ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀರೆಲ್ಲ ಬಗ್ಗಿಸ್ಕೊಂಬಿಡೋಣ. ನೀರು ಬಗ್ಗಿಸ್ಕೊಂಡ ನಂತರ ಇದಕ್ಕೆ ಅದೇ ಈ ಮುಳುಗೋಷ್ಟೇ ತಣ್ಣೀರು ಹಾಕಿ ಮತ್ತೆ ಬಗ್ಗಿಸ್ಬಿಡೋಣ. ನೋಡಿ ಒಂದು ಸಲ ಸೋರು ಹಾಕಿ ಮತ್ತೆ ಅದ್ರ ತುಂಬ ಪೂರ್ತಿಯಾಗಿ ತಣ್ಣೀರು ಹಿಡಿದು ಮತ್ತೆ ಸೋರು ಹಾಕಿದ್ದೀನಿ. ಇವಾಗ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ, ಯಾಕೆಂದರೆ ಒಂದಕ್ಕೊಂದು ಅಂಟಲ್ಲ. ಹಾಗಾಗಿ ಸ್ಪೂನ್ ಹಾಕ್ತಿದ್ರು ಪರವಾಗಿಲ್ಲ, ಬಟ್ಟೆ ಈ ಥರ ಹಿಡ್ಕೊಂಡು ಈ ಥರ ಕೆದರ್ಬಿಡಿ. ಪಕ್ಕದಲ್ಲಿ ಇಟ್ಕೊಳ್ಳೋಣ ಒಂದು ಕಡೆ. ಮತ್ತೆ ಕಡಾಯಿ ಇಟ್ಕೊಂಡಿದ್ದೀನಿ, ಬಿಸಿಗಿಡೋಣ, ಸ್ಟವ್ ಹಚ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಫ್ಲೇಮು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸೈಡ್ ಮೊಟ್ಟೆ ಹಾಕ್ಕೊಳ್ಳೋಣ.
ಸೈಡಲ್ಲೇ ಬೇಯಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಸಾಲದಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಸೈಡಿಂದ ಎಣ್ಣೆ ಹಾಕ್ಕೊಳ್ಳಿ. ಡ್ರೈ ಅನಿಸ್ಬಾರ್ದು. ಸಿಮ್ ಬಂದು ಹೈಯಲ್ಲೇ ಇಟ್ಕೊಳ್ಳಿ. ನೀವು ಹೈಯಲ್ಲೇ ಇಟ್ಕೊಂಡು ಇವಾಗ ಒಂದೊಂದೇ ಹಾಕ್ತಾ ಬರೋಣ. ನೋಡಿ, ಚಟ್ನಿ ಇದೆಯಲ್ಲ, ಚಟ್ನಿ ಹಾಕ್ತಾಯಿದ್ದೀನಿ. ಶೇಜ್ವಾನ್ ಚಟ್ನಿ, ಗರಂ ಮಸಾಲ ಪೌಡ್ರೆಲ್ಲ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನಿಗರ್. ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಈ ಸಾಸ್ ಬಟ್ಲುಗಳೆಲ್ಲ ಇಟ್ಕೊಂಡಿದ್ನಲ್ಲ, ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಇದು ಮಾಡ್ತಾಯಿದ್ದೀನಿ. ನಾವು ಒಂದು 2 ಸ್ಪೂನಷ್ಟು ನೀರು ಸೇರಿಸಿದ್ದೀವಲ್ಲ, ಅದೆಲ್ಲ ಹೀರ್ಕೊಳ್ಳುತ್ತೆ, ಏನು ಭಯಪಡಬೇಕಾಗಿಲ್ಲ. ನೂಡಲ್ಸ್ ಸೇರಿಸ್ಕೊಳ್ಳೋಣ. ಈಗ ನೀವು ಒಟ್ಟಿಗೆ ಕಲ್ಸೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಗ್ರೇವಿನ ಎತ್ತಿಟ್ಕೋಬೋದು. ಬಟ್ಲಲ್ಲಿ ಬೇರೆ ಸ್ವಲ್ಪ ಎತ್ತಿಟ್ಕೊಂಡು ಇದರಲ್ಲಿ ಎಷ್ಟು ಕಡಾಯಿಗೆ ಬೇಕಾಗುತ್ತೋ ಅಷ್ಟನ್ನು 2 ಸಲ ನೀವು ಮಿಕ್ಸ್ ಮಾಡ್ಕೋಬೋದು. ಈ ರೀತಿ 2 ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಹೈಯಲ್ಲೇ ಇರಲಿ ಫ್ಲೇಮು. ನೋಡಿದ್ರಾ, ಮುಗೀತು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಗ್ ನೂಡಲ್ಸ್ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದು. ನೀವು ಕೂಡ ಟ್ರೈ ಮಾಡಿ ಒಮ್ಮೆ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸರಿ ಇದ್ದರೆ ಚೆನ್ನಾಗಿ ಲೈಕ್ ಮಾಡಿ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ನೀವು ಮನಸ್ಸಿಗೆ ಏನು ಬರುತ್ತೋ ಅದನ್ನು ನೀವು ಸೂಚಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.